ಹಾಯ್, ಐ ಆಮ್ ಡಿವೈನ್ ರೂಟ್ ಟು ಸಕ್ಸಸ್ ಸೂರ್ಯ. ಒನ್ಸೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ. 4 AM ಸ್ಟ್ರಾಟಜಿ ಬಗ್ಗೆ, ಪ್ಲ್ಯಾನಿಂಗು ಬಗ್ಗೆ ಮಾತಾಡೋಣ ಅಂತ. ಏನು 4 AM ಸ್ಟ್ರಾಟಜಿ ಅಂತ ಹೇಳಿದ್ರೆ, ನಾವು ಬ್ರಾಹ್ಮಿ ಮುಹೂರ್ತದ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನಮ್ಮ ತಾತ ಮುತ್ತಾತ ಎಲ್ಲ ಅವ್ರಿಗೆ ಯಾವುದೇ ಅಲಾರಾಮ್ ಇಟ್ಕೊಳ್ತಿಲ್ಲ, 4 ಗಂಟೆ ಬೆಳಿಗ್ಗೆ ಹೇಳ್ತಾಯಿದ್ರು ಪ್ರತಿದಿನ. ಅವರು ಜೀವನದಲ್ಲಿ ಅದನ್ನು ಒಂದು ಪರಿಪಾಠಾಗಿ ಮಾಡಿಸ್ಕೊಂಡಿದ್ದು, ಬೆಳಿಗ್ಗೆ ಬೇಗ ಹೇಳೋದನ್ನು. ನಾವು ಆತ್ಮೀಯರೇ ಅದನ್ನು ಬೆಳೆಸ್ಕೊಳ್ಬೇಕು. ಹೇಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ನಿಮ್ಗೆ ಕಷ್ಟ ಆಗ್ಬೋದು ಅಂತ. ಆದರೆ ನನ್ನ ಇಂಟೆನ್ಷನ್ ಏನು ಗೊತ್ತಾ, ನೀವು ಇದನ್ನು ಕಷ್ಟ ಆದ್ರೂ ನಾನು ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಬೆಳಿಗ್ಗೆ ಬೇಗ ಹೇಳಿ. ಅದರಿಂದ ತುಂಬ ಬೆನಿಫಿಟ್ ಇದೆ. ನಿಮಗೆ ಜಾಸ್ತಿ ಸಮಯ ಸಿಗುತ್ತೆ. ಎಸ್ಪೆಷಲಿ ನಿಮ್ಗೆ ಅರ್ಲಿ ಮಾರ್ನಿಂಗ್ ಯಾವ ಡಿಸ್ಟರ್ಬೆನ್ಸು ಇರೋಲ್ಲ. ಎಕ್ಸಾಂಪಲ್, ನಮ್ಮ ಮೊಬೈಲು ಟಿಂಗ್ ಟಿಂಗ್ ಅಂತ ಹೇಳೋದು, ರಿಂಗ್ ಆಗೋದು, ಅಥವಾ ಮೆಸೇಜಸ್ ಬರೋದು, ಇನ್ಬಾಕ್ಸಲ್ಲಿ ಮೇಲ್ ಬರೋದು, ಯಾವುದೂ ಡಿಸ್ಟರ್ಬೆನ್ಸ್ ಇರೋಲ್ಲ. ಈ ಹೋಲ್ ವರ್ಲ್ಡು ಸೈಲೆಂಟ್ ಆಗಿರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮಗಿರೋದು ಒಂದೇ ಜನ್ಮ. ಪ್ಲೀಸ್ ನನ್ನ ಉದ್ದೇಶನ ನೀವು ನೆರವೇರಿಸ್ಕೊಳ್ಳಿ. ನನ್ನ ಇಂಟೆನ್ಷನ್ ಅಷ್ಟೇ, ನೀವು ಡೆವಲಪ್ ಆಗಬೇಕು ಅನ್ನೋದೇ. ಹಾಗಾಗಿ ಬೆಳಿಗ್ಗೆ 4 o'clock ದೃಢ ನಿರ್ಧಾರ ಮಾಡಿಬಿಟ್ಟು ಹೇಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ಆಗುತ್ತೆ. ಯಾಕೆ ಕಷ್ಟ ಅಂತ ಹೇಳ್ತೀನಿ, ಇವತ್ತಿನ ಜನ್ರೇಷನ್ ಇರೋದೇ ಹಾಗೆ. ಏನಂದರೆ 31st ಆದಮೇಲೆ ನಾನು ನೆಕ್ಸ್ಟ್ ರಿಸೊಲ್ಯೂಷನ್ನು, ನಾನು ಡೈರಿ ತೊಗೊಳ್ತಾರೆ. ಎಲ್ಲರ ಮನೆಯಲ್ಲೂ ಡೈರಿ ಬಂದಿರುತ್ತೆ. ಡೈರಿ ಬಂದು ಆ ಡೈರಿ ಎಷ್ಟು ದಿನ ಬರೀತೀರಾ ನೀವು? ಒಂದು ವಾರ, ಒಂದು 15 days ಅಥವಾ ಜನವರಿ ಮಂತಲ್ಲಿ ಬರೀತೀರಾ. ಆಮೇಲೆ ಪುನಃ ಬ್ಯಾಕ್ ಟು ದ ನಾರ್ಮಲ್. ಜಿಮ್ಮಿಗೆ ಸೇರ್ತಾರೆ ಜನವರಿ ಮಂತಲ್ಲಿ. ನೋಡಬೇಕು ಎಲ್ಲರೂ ಜಿಮ್, ನಾನು ಹೆಲ್ತ್ ಫಿಟ್ ಆಗಿರಬೇಕು ಅಂತ ರಿಸೊಲ್ಯೂಷನ್ ಇದು ಈ ವರ್ಷದ್ದು 2025 ಅಂತ ಹೇಳ್ಬಿಟ್ಟು ಜಿಮ್ಮಿಗೆ ಸೇರ್ತಾರೆ. ಆಮೇಲೆ ಅದೇನೋ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಅದು ಮಶ್ರೂಮ್ ಥರ ಒಂದೇ ಸರಿ ಬೆಳೀತಾರೆ, ಆಮೇಲೆ ಇಮ್ಮಿಡಿಯೇಟಾಗಿ ಅದು ಡ್ರಾಪ್ ಆಗ್ತಾರೆ. ಹಂಗೆ ಮಾಡಬಾರ್ದು. ಆ ಕನ್ಸಿಸ್ಟೆನ್ಸಿ, ಪ್ಲ್ಯಾನಿಂಗು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅದು ನಮ್ಮನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗುತ್ತೆ. ಹಾಗಾಗಿ ನಾನು ಹೇಳೋ 4 AM ಸ್ಟ್ರಾಟಜಿನ ಪ್ಲೀಸ್ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದು 4 AMಗೆ ಕರೆಕ್ಟಾಗಿ ಒಂದು ಅಲ್ರಾಮ್ ಇಟ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಹೇಳಿದ್ರೆ ಅದೇ 4 ಗಂಟೆ. ನಾನು ಯಾವುದೇ ಅಲ್ರಾಮ್ ಇಟ್ಕೊಳ್ಳಲ್ಲ. ಎಕ್ಸಾಕ್ಟ್ 4 o'clock ಅಥವಾ 3:50ಗೆ ನನಗೆ ಎಚ್ಚರ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ, ನಾವು ಸ್ಟ್ರಾಂಗ್ ಆಗಿದ್ದರೆ ಆಟೋಮೆಟಿಕಲಿ ನಮ್ಮನ್ನು ಯೂನಿವರ್ಸ್ ಎಬ್ಸ್ಬಿಡುತ್ತೆ. ನಿಮ್ಗೆ ಯಾವ ಅಲ್ರಾಮು ಬೇಡ. ನಾನು ಹೇಳ್ತೀನಿ, ಸ್ಟಾರ್ಟಿಂಗ್ ಆದರೆ ಅಲ್ರಾಮ್ ಇಟ್ಕೊಳ್ಳಿ, ಪರವಾಗಿಲ್ಲ. 4 o'clock ಅಥವಾ 3:50 ಇಟ್ಟುಕೊಂಡು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹೇಳ್ತಿರೋದು ಇದನ್ನು, ನಾನು ವೀಡಿಯೋ ಸಾರ್ಥಕತೆ ಮಾಡಬೇಕು. ನೀವು ಪ್ಲೀಸ್ ಮಾಡಿ, ನಿಮಗೆ ಬೆನಿಫಿಟ್ಟು. ಅದನ್ನು ಬೆನಿಫಿಟ್ 1 by 1 ಹೇಳ್ಕೊಂಡು ಹೋಗ್ತೀನಿ. ಇವಾಗ ಸ್ಟೂಡೆಂಟ್ ಆಗಿದ್ದರೆ ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಂಪರಲ್ಲಿ ಓದಿ ಅಂತ ನಾನು ಹೇಳಲ್ಲ. ನನ್ನೊಂದು ಸ್ಟ್ರಾಟಜಿ ಇದೆ, ಅದನ್ನು ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, 4 ಗಂಟೆಗೆ ಹೇಳಿ. ಎದ್ದಿದ ತಕ್ಷಣ ನೀವು ಹೊದ್ಕೊಂಡಿರುವ ಬೆಡ್ಶೀಟು ಅಥವಾ ನಿಮ್ಮ ಅದನ್ನು ಬೆಡ್ಶೀಟನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ನೀಟಾಗಿ, ಆ ದಿಂಬಿರ್ಬೋದು ಅದನ್ನು ನೀಟಾಗಿ ಇಡಿ. ಅದು ಫಸ್ಟ್ ಟಾಸ್ಕ್ ನಿಮ್ಮದು. ಅದಾದಮೇಲೆ ಸ್ವಲ್ಪ ಹೊತ್ತು ಕೈನ ರಬ್ ಮಾಡ್ಕೊಳ್ಳಿ. ಜಸ್ಟ್ ಕೈ ರಬ್ ಮಾಡಿಕೊಂಡು ಕಣ್ಣು ಮೇಲೆ ಇಟ್ಕೊಳ್ಳಿ. ಒಂದು 2 ನಿಮಿಷ ಜಸ್ಟ್ ಅವೇಕ್ನೆಸ್, ವೇಕಾಗಿದ್ದೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಡ್ ಮೇಲೆ ಕುಟ್ಕೊಂಡು ಮಾಡಿ. ಆಮೇಲೆ ಬಾತ್ರೂಮಿಗೆ ಹೋಗಿ ಜಸ್ಟ್ ಫ್ರೆಶ್ ಅಪ್ ಆಗಿ, ಸ್ವಲ್ಪ ಕಣ್ಣಿಗೆ ವಾಟ್ರ್ ಹಾಕ್ಕೊಳ್ಳಿ ಅಥವಾ ಕಾಲಿಗೆ ಕೈಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಫ್ರೆಶ್ ಆದಮೇಲೆ, ಬ್ರಷ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಕುಡೀರಿ. ಅದು ನಿಮಗೆ ಯಾವುದು ಬಿಸಿ ನೀರಾ ಅಥವಾ ತಣ್ಣೀರ, ನಿಮಗೆ ಯಾವುದು ಸೂಟ್ ಆಗುತ್ತೆ ಆ ನೀರನ್ನ ಸ್ವಲ್ಪ ಕುಡೀರಿ. ಅದಾದಮೇಲೆ ಮಿರರ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ಳಿ. ಹಿಂಗೆ ಸ್ಟ್ಯಾಂಡ್ ಪರ್ಫೆಕ್ಟ್ ಹಿಂಗೆ ನಿಂತ್ಕೊಂಡು, ನಾನು ರಾಜ, ಐ ಆಮ್ ಎ ಕಿಂಗ್, ನಾನು ಕ್ವೀನ್, ನನ್ನಷ್ಟು ನಿಮ್ಮ ಬಗ್ಗೆ ನೀವು ಒಂದು ಗುಡ್ ಫೀಲಿಂಗ್ ಎದುರುಗಡೆ ಇದ್ಕೊಂಡು, ನಾನು ಏನು ಬೇಕಾದರೂ ಮಾಡಬಲ್ಲೆ. ಆ ವಿವೇಕಾನಂದ್ರ ಥಾಟ್ಸ್ ಇದೆಯಲ್ಲ, ಐ ಆಮ್ ವಾಕ್ ಆನ್ ಅ ಫೈರ್, ನಾನು ಬೆಂಕಿಯಲ್ಲಿ ಬೇಕಾದ್ರೆ ನಡೆಯಬಲ್ಲೆ. ಆ ಥರ ಒಂದು ಒಳ್ಳೆ ಥಾಟನ್ನು ಮೈಂಡ್ ತೊಗೊಂಡು ನಾನು ಏನು ಬೇಕಾದರೂ ಮಾಡಬಲ್ಲೆ, ನನ್ನ ಹತ್ರ ಕೆಪ್ಯಾಸಿಟಿ ಇದೆ, ಐ ಕ್ಯಾನ್ ಡೂ ಎನಿಥಿಂಗ್. ಆ ಥರ ಒಂದು ಕೋಟನ್ನು, ಮತ್ತು ನಿಮ್ಮ ಬಾಡಿನ ಒಂದು ಸ್ಮೈಲ್ ಕೊಡಿ. ಮಿರರ್ ಇದ್ದರೆ ಒಂದು ತುಂಬ ಚೆನ್ನಾಗಿರೋ ಸ್ಮೈಲ್ ಕೊಡಿ. ಐ ಆಮ್ ಗ್ರೇಟ್, ಐ ಆಲ್ವೇಸ್ ಬಿ ಗ್ರೇಟ್ ಅಂತ ಹೇಳ್ಕೊಂಡು ಮಿರರ್ ಎದುರುಗಡೆ ಬಂದುಬಿಟ್ಟು 1-2 ನಿಮಿಷ ಸ್ಮೈಲ್ ಕೊಟ್ಟು ನಿಮ್ಮ ಬಾಡಿನ ನೀವು ಪ್ರೀತಿ ಮಾಡಿ. ನಿಮ್ಮ ಮೈಂಡಿಗೆ ನಾನು ಸ್ಟ್ರಾಂಗ್ ಅಂತ ಒಂದು ಫೀಲಿಂಗ್ ಕೊಡಿ, ಸಿಗ್ನಲ್ ಕೊಡಿ. ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸರಿ ಸಿಗ್ನಲ್ ಕೊಡಿ. ಅದಾದಮೇಲೆ ಹಾಲಿಗೋ ಅಥವಾ ಎಲ್ಲೋ ನಿಮ್ಮ ಒಂದು ಜಾಗದಲ್ಲಿ ಬಂದು ಕೂತ್ಕೊಂಡು, ಮ್ಯಾಟ್ ಹಾಕ್ಕೊಂಡು ಅಥವಾ ನಾರ್ಮಲ್ ಚೇರಲ್ಲಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಕೊಡಿ.
ಜಸ್ಟ್ ಯು ಜಸ್ಟ್ ಗೋಯಿಂಗ್ ಥ್ರೂ ಯುವರ್ ಬ್ರೀದಿಂಗ್ ಪ್ಯಾಟರ್ನ್, ಹೆಂಗೆ ಉಸಿರಾಡ್ತಾ ಇದೆ ಬಾಡಿ ಅಂತ ಹೇಳ್ಬಿಟ್ಟು. ಜಸ್ಟ್ ನೀವು ಯಾವುದೇ ಧ್ಯಾನ ಮಾಡೋದು ಬೇಡ ರೀ, ಜಸ್ಟ್ ರಿಲ್ಯಾಕ್ಸ್ ಆಗಿಬಿಟ್ಟು ಹೆಂಗೆ ಉಸಿರಾಡ್ತಾ ಇದೆ ಥಾಟನ್ನು, ಕಂಪ್ಲೀಟ್ ಥಾಟನ್ನು, ನಿಮ್ಮ ಮನಸ್ಸು ನಿಮ್ಗೆ ಗೊತ್ತಿರ್ಬೋದು, ಒಂದು ಡೇಯಲ್ಲಿ ನಾವು 60,000 ಥಾಟ್ ಬರುತ್ತೆ ನಮಗೆ. ಅದನ್ನು ಜಸ್ಟ್ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿ ಫೋಕಸ್ ಆನ್ ಯುವರ್ ಸೆಲ್ಫ್. ಆ ಇನ್ನರ್ ಬಾಡಿ ಹೆಂಗೆ ವರ್ಕ್ ಆಗ್ತಾಯಿದೆ, ಜಸ್ಟ್ ಬ್ರೀದ್ ಇನ್ ಬ್ರೀದ್ ಔಟ್. ಅದನ್ನು ಜಸ್ಟ್ ಮಾಡಿ 10-15 ಮಿನಿಟ್ಸ್ ಮಾಡಿ, ಅಥವಾ ಹಾಫ್ ಆನ್ ಅವರ್ ಮಾಡಿ, ಆಯಿತಾ? ಅದು ಮಾಡಿ ಆದಮೇಲೆ ಜಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ. ಏನಾದರೂ ಸೂರ್ಯ ನಮಸ್ಕಾರ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಕೂತ್ಕೊಂಡು ಹೇಳುವಂಥದ್ದು ಮಾಡಿ, ಅಥವಾ ವಾಕ್ ಮಾಡಿ. ಜಸ್ಟ್ ಒಂದು 15 ಮಿನಿಟ್ಸ್ ವಾಕ್ ಮಾಡಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋಲ್ಲ, ಧ್ಯಾನ ಮಾಡಿ, ಯೋಗ ಮಾಡಿ, ಅಥವಾ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ಮಾಡಿ, ಆಯಿತಾ? ಅದನ್ನು ಮಾಡಿ ಆದಮೇಲೆ ಕೆಲವರು ಇನ್ನೊಬ್ಬರು ಮಂತ್ರ ಪೂಜೆ ಮಾಡ್ತೀರಾ, ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ, ಅಥವಾ ಆಮೇಲೆ ಸ್ನಾನ ಮಾಡಿ ಫಸ್ಟ್ ಮಂತ್ರ ಚಾಂಟ್ ಮಾಡ್ತೀರಾ. ಮಂತ್ರ ಚಾಂಟ್ ಮಾಡಿ ಓಂ ನಮಃ ಶಿವಾಯ ಇರ್ಬೋದು, ಓಂ ಗಂ ಗಣಾಧಿಪತಿಯೇ ನಮಃ ಅಂತ ಹೇಳ್ಬೋದು, ಅಥವಾ ದೇವಿ ಸ್ತೋತ್ರ ಯಾವುದಾದ್ರು ಇದ್ದರೆ ಅದನ್ನು ಮಾಡಿ. ಅದು ಚಾಂಟ್ ಮಾಡಿ ಒಂದು 15 ಮಿನಿಟ್ಸ್ ಮಾಡಿ. ಅದಾದಮೇಲೆ ಮನೆಯಿಂದ ಹೊರಗಡೆ ಹೋಗಿ, ಅಥವಾ ಟೆರೆಸ್ ಇದ್ದರೆ, ಅಥವಾ ಎಲ್ಲಿ ನಿಮ್ಮ ಹತ್ತಿರದಲ್ಲಿದ್ದಲ್ಲೆಲ್ಲ ಸ್ವಲ್ಪ ಓಡಾಡಿಬಿಟ್ಟು ಆ ಇಡೀ ಬ್ರಹ್ಮಾಂಡ ಆಕಾಶವನ್ನು ನೋಡಿಕೊಂಡು ಎಂಜಾಯ್ ಮಾಡಿ. ಖುಷಿ, ಸ್ಮೈಲ್ ಇರಲಿ ಫೇಸಲ್ಲಿ. ಹೋಲ್ ಡೇ ನಾನು ಸ್ಮೈಲಲ್ಲಿ ಇರ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡಿ, ನಾನು ಇವತ್ತು ಈ ಡೇನ ಪರ್ಫೆಕ್ಟಾಗಿ ನಾನು ಲೀಡ್ ಮಾಡಬಲ್ಲೆ, ಇವತ್ತು ತುಂಬ ಚೆನ್ನಾಗಿ ನಾನು ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು ಮೈಂಡಿಗೆ ಒಂದು ಸಿಗ್ನಲ್ ಕೊಡಿ. ನಗಾಡಿ, ನಿಮ್ಮ ಒಳಗಡೆ ನಗಾಡಿ, ಒಳ ಮನಸ್ಸಿಂದ ನಗಾಡಿ, ಖುಷಿಯಿಂದ ಇರಿ. ಆಮೇಲೆ ಪ್ರಕೃತಿಯ ಪ್ರಾಣಿ ಪಕ್ಷಿಗಳೆಲ್ಲ ಆಲ್ರೆಡಿ ಹೊರಟಾಗಿದೆ, ಡ್ಯೂಟಿಗೆ ಹೊರಟಿರ್ತವೆ, ಎಲ್ಲ ಗ್ರೂಪಾಗಿ ಹಾರ್ಕೊಂಡು ಹೋಗ್ತಿರೋದು, ಆ ಚಂದನ್ನು ನೋಡಿ ಖುಷಿಯಾಗುತ್ತೆ ಮನಸ್ಸಿಗೆ. ನೀವು ಎಷ್ಟೋ ಜನ, ನಾನು ಆರ್ಟಿಕಲ್ ಒಂದು ಓದ್ತಿದ್ದೆ, ನಮ್ಮ ರಂಗಾಯಣ ಯಾರೋ ನ್ಯೂಸ್ ಚಾನಲ್ ಒಬ್ರು ಹೇಳ್ತಿದ್ರು, ನಾನು ಪ್ರತಿದಿನ ಡೇನ ನಾನು ಪರ್ಫೆಕ್ಟಾಗಿ ಎಂಜಾಯ್ ಮಾಡ್ತೀನಿ ಅಂತ. ಅದೇ ನಾವು ದೊಡ್ಡ ಬಿಗ್ ಥಿಂಕ್ ಮಾಡೋದು ಬೇಡ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದ ಹೇಳಿ 4 AM ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೊಳ್ಳಿ. ಆ ಹೋಲ್ ಡೇ ಸ್ಮೈಲ್ ಆಗಿರಿ. ಮತ್ತು ಅದಾದಮೇಲೆ ನಿಮ್ಮ ಮನೆ ಹತ್ರ ಸಾಕು ಪ್ರಾಣಿಗಳಿದ್ದರೆ, ಅಥವಾ ನಾಯಿ ಏನೋ ನಾಯಿ ಬೇಕಿದ್ರೆ ಅವ್ರ ಜೊತೆ ಏನೋ ಫುಡ್ ಕೊಟ್ಬಿಟ್ಟು ಅವ್ರಿಗೆ ಎಂಜಾಯ್ ಮಾಡಿ, ಅವ್ರ ಜೊತೆ ಖುಷಿಯಿಂದ ಒಂದು 2 ನಿಮಿಷ ಕಾಲ ಕಳೀರಿ. ಆಮೇಲೆ ಪ್ರಾಣಿ ಪಕ್ಷಿಗಳು ಏನಾದರೂ ಕಾಳು ಹಾಕೋದು, ಟೆರೆಸ್ ಮೇಲೆ ಕಾಳು ಹಾಕಿ ಅವು ಬಂದು ತಿನ್ಕೊಂಡು ಹೋಗಲಿ, ಖುಷಿಯಾಗುತ್ತೆ. ಏನೋ ಒಂದು ನಾವು ಬೇರೆಯವರಿಗೂ ಏನೋ ಕೊಡ್ತಾಯಿದ್ದೀವಿ ಅಂತ. ಸ್ಟಾರ್ಟ್ ವಿತ್ ಒಂಥರ ಗುಡ್ ಸ್ಟಫಿಂದ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ. ಆಮೇಲೆ ಲೈಟಾಗಿ ಫುಡ್ ತಿಂದು ನಿಮ್ಮ ವ್ಯವಹಾರ, ನಿಮ್ಮ ಡೈಲಿ ರೂಟೀನ್ ಏನೇನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆದಮೇಲೆ ಇದು ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಒಂದಿನ ಮಾಡಿ ಮತ್ತು ಪುನಃ 8 ಗಂಟೆ ತನಕ ಮಲ್ಕೊಳ್ಳೋದು, ಹರಿಬರಿಯಿಂದ ಹೋಲ್ ಡೇ ಆಫೀಸಿಗೆ ಹೋಗೋದು, ಆ ಟ್ರಾಫಿಕ್, ಅದೇ ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು ಡೇ ಸ್ಟಾರ್ಟ್ ಮಾಡಿಬಿಟ್ರೆ ಅರ್ಲಿ ಮಾರ್ನಿಂಗು ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ನಿಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ, ನಿಮ್ಮ ಮೈಂಡ್ ಹೆಲ್ದಿಯಾಗಿರುತ್ತೆ. ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಅದನ್ನು ನೀವು ಅನುಭವಿಸ್ಬೇಕು, ಆವಾಗಲೇ ಗೊತ್ತಾಗುತ್ತೆ. ಜಸ್ಟ್ ನಾನು ವೀಡಿಯೋ ನೋಡಿಕೊಂಡು ಹೌದು ವೆರಿ ಗುಡ್ ಲೈಕ್ ಕೊಡೋದು ಅಥವಾ ಸಬ್ಸ್ಕ್ರೈಬ್ ಮಾಡೋದು ಒಂದೇ ಅಲ್ಲ, ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ನನಗದು ಎಷ್ಟು ಖುಷಿ ಆಗುತ್ತೆ. ನಿಮ್ಮ ಪ್ರತಿಯೊಂದು ಮನೆಯಲ್ಲಿ ಅಥವಾ ನನ್ನ ವೀಡಿಯೋನೇ ತಗೊಂಡು ನೀವು ಒಂದು ಸೇವ್ ಮಾಡ್ಕೊಂಡು ಇಟ್ಕೊಂಡು ದಿನ ಇದನ್ನು ನಾನು ಮಾಡ್ತೀನಿ, ಈ ಪಾಯಿಂಟನ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ, ಈ ಥರ ನಾನು ಸ್ಟ್ರಾಟಜಿಯಿಂದ ನಾನು ಕಷ್ಟ ಆಗುತ್ತೆ, ಕಷ್ಟ ಆದ್ರೂ ಇಷ್ಟದಿಂದ ಮಾಡಿ ನೀವು ಸಕ್ಸಸ್ ಆಗಿ. ದಟ್ ಈಸ್ ವಾಟ್ ಮೈ ಇಂಟೆಂಟ್. ಪ್ಲೀಸ್ ಗೈಸ್, ಪ್ಲೀಸ್ ಡೂ ದ್ಯಾಟ್. ಅದನ್ನು ಮಾಡಿ ನೀವು ಅನುಭವಿಸಿ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಿದ್ದೀನಿ, ಅಡಲ್ಟ್ ಇರ್ಬೋದು ಅಥವಾ ಸ್ಟೂಡೆಂಟ್ ಇರ್ಬೋದು, ಏಜ್ ಆದ ಇರ್ಬೋದು, ಎಲ್ಲರಿಗೂ ನನ್ನ ಥಾಟ್. ಅದಲ್ಲದೆ ಇನ್ನೊಂದು ಏನು ಗೊತ್ತಾ, ನಾವು ಆ ಥಾಟ್ಸ್ ಇದೆಯಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ, ಯಾರಿಗೂ ಕೆಟ್ಟದ್ದು ಬಯಸೋಣ. ನಮ್ಮ ಥಾಟ್ ಎಲ್ಲ ಒಳ್ಳೆಯದೇ ಬರಬೇಕು. ನಮ್ಮ ಕೆಟ್ಟದ್ದು ನಾನು ಬೇರೆಯವ್ರಿಗೆ ಹಾಳು ಮಾಡ್ತೀನಿ, ಅವ್ರಿಗೆ ಇದು ಮಾಡ್ತೀನಿ ಅಂತ ಥಾಟ್ ಬರಲೇಬಾರ್ದು ನಮಗೆ. ನಮ್ಮ ಯೂನಿವರ್ಸ್ ನಮ್ಗೆ ಒಳ್ಳೆಯದನ್ನೇ ಮಾಡುತ್ತೆ. ಆದಮೇಲೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ನಿಮ್ಮ ಟಿಪ್ಸ್ ಕೊಡ್ತೀನಿ, ಅಡಾಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.